ಹೆಲೋ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನಿನ್ನೆ ನನ್ನ ಹಸ್ಬೆಂಡ್ ಬರ್ಡೇ ಇತ್ತು, ಹಾಗಾಗಿ ಧರ್ಮಸ್ಥಳಕ್ಕೆ ಬಂದಿದ್ವಿ. ದೇವ್ರ ದರ್ಶನ ಕೂಡ ಒಳ್ಳೆ ರೀತಿಯಿಂದ ಆಯಿತು. ನಾವು ಸಂಜೆನೆ ದೇವ್ರ ದರ್ಶನ ಮಾಡಿದ್ವಿ, ಬಿಕಾಸ್ ಅವ್ರ ಬರ್ಡೇ ಇರೋದ್ರಿಂದ ಅವತ್ತೇ ಆಗಬೇಕು ಅಂತ ಹೇಳಿಬಿಟ್ಟು. ಜನ ಏನು ಜಾಸ್ತಿ ಇರಲಿಲ್ಲ, ರಶ್ ಇರಲಿಲ್ಲ. ವಿದಿನ್ 10-15 ಮಿನಿಟ್ಸಲ್ಲೇ ದೇವರ ದರ್ಶನ ಆಯಿತು. ನೆಕ್ಸ್ಟ್ ಊಟ ಮಾಡಿಕೊಂಡು ರೂಮಿಗೆ ಹೋಗಿ ರೆಸ್ಟ್ ಮಾಡಿದ್ವಿ, ಬಿಕಾಸ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ವಿ ಬ್ಯಾಂಗ್ಳೂರಿಂದ ಅಂತ ಹೇಳಿಬಿಟ್ಟು. ಪಪ್ಪನೂ ಕೂಡ ಊರಿಂದ ಅಲ್ಲಿಗೆ ಡೈರೆಕ್ಟ್ ಆಗಿ ಬಂದಿದ್ರು. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ಬಿಟ್ಟು ಇವಾಗ ಅಕ್ವೇರಿಯಂ ಎಲ್ಲ ನೋಡೋಣ ಅಂತ ಹೇಳಿ ಬಂದ್ವಿ. ಚೆನ್ನಾಗಿತ್ತು. ಅಕ್ವೇರಿಯಂ ಎಲ್ಲ ನೋಡ್ಕೊಂಡು ಪಾಪು ಅಂತೂ ತುಂಬಾನೇ ಖುಷಿ ಪಡ್ತಾ ಇದ್ದ. ಅವನು ಹೇಳ್ತಾ ಇದ್ದ ಮಿಮ್ಮಿ ಬೇಕು ಅಂತ ಹೇಳ್ಬಿಟ್ಟು. ಆವಾಗವಾಗ ಮಳೆ ಬೇರೆ ಬರ್ತಾ ಇತ್ತು. ಸ್ವಲ್ಪ ಹೊತ್ತು ನೋಡೋದು ಆಮೇಲೆ ನಿಲ್ಲೋದು ಹೀಗೆ ಮಾಡ್ತಾ ಇದ್ವಿ. ನೆಕ್ಸ್ಟ್ ನಾವು ಸುಬ್ರಹ್ಮಣ್ಯಕ್ಕೆ ಕೂಡ ಟ್ರಾವೆಲ್ ಮಾಡಬೇಕಾಗಿತ್ತು, ಹಾಗಾಗಿ ಇಲ್ಲೆಲ್ಲ ನೋಡ್ಬಿಟ್ಟು ಆಮೇಲೆ ಟ್ರಾವೆಲ್ ಮಾಡೋಣ ಅಂತ ಹೇಳಿ ಅನ್ಕೊಂಡ್ವಿ. ಫಸ್ಟ್ ಇವಾಗ ಹೊಟ್ಟೆ ಪೂಜೆ ಮಾಡ್ಕೊತಾ ಇದ್ವಿ, ಬಿಕಾಸ್ ಗೊಮ್ಮಟೇಶ್ವರನ ನೋಡಕ್ ಹೋಗ್ಬೇಕಂತ ಹೇಳಿದ್ರೆ ಬೆಟ್ಟ ಹತ್ತಬೇಕು. ಬೆಟ್ಟ ಹತ್ತೋಕೆ ಎನರ್ಜಿ ಬೇಕಲ್ವಾ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಗೊಮ್ಮಟೇಶ್ವರನ ನೋಡೋಕೆ ಅಂತ ಹೇಳಿ ಬಂದ್ವಿ. ಇದು ತುಂಬಾ ವರ್ಷ ಆಯ್ತು ನಾನು ಇಲ್ಲಿಗೆ ಬರ್ದೆ. ಮೊದಲು ನನ್ನ ಚೈಲ್ಡ್ಹುಡ್ ಡೇಸ್ ಅಲ್ಲೆಲ್ಲ ಬರ್ತಾ ಇದ್ದೆ, ಬಟ್ ಇವಾಗ ಬರ್ತಾ ಇಲ್ಲ. ದೇವ್ರ ದರ್ಶನ ಮಾಡ್ಕೊಳ್ಳೋದು ಹೋಗೋದು ಹಾಗೆ ಮಾಡ್ತಾ ಇದ್ವಿ. ಮತ್ತೆ ಮಳೆ ಬರೋ ಹಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಊಟಕ್ಕೆ ಅಂತ ಹೇಳಿ ಬಂದ್ವಿ. ಊಟ ಅಂತ ಹೇಳಿದ್ರೆ ದೇವ್ರ ಪ್ರಸಾದ, ಅದರಲ್ಲೂ ನಮ್ಮ ಊರ್ ಕಡೆ ಊಟ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ ಆಗತ್ತೆ. ಊಟನ ಮುಗಿಸ್ಕೊಂಡು ಇನ್ನೇನು ಹೊರಗೆ ಬರುವಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು. ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಮಳೆ ಬಿಟ್ಟ ಮೇಲೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ. ಹಾಗೂ ಹೀಗೂ ಸ್ವಲ್ಪ ಮಳೆ ಬಿಡ್ತು, ಹಾಗಾಗಿ ಹೊರಟ್ವಿ. ನೆಕ್ಸ್ಟ್ ನಾವು ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಿತ್ತು, ಹಾಗಾಗಿ ರೂಮಿಗೆ ಹೋಗಿ ಲಗೇಜ್ ಪ್ಯಾಕ್ ಮಾಡಿಕೊಂಡು ಅಣ್ಣಪ್ಪನಿಗೆ ಬೆನ್ ಕಾಣಿಕೆಯನ್ನ ಹಾಕಿ ನಮ್ಮ ಟ್ರಾವೆಲ್ನ ಮುಂದುವರಿಸಿದ್ವಿ.